ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ದುರ್ಯೋಧನನಿಗೆ ತಿಳುವಳಿಕೆಯನ್ನು ಹೇಳೋದು, ಮತ್ತೆ ಭೀಷ್ಮ, ದ್ರೋಣ, ವಿದುರ ಮತ್ತೆ ಧೃತರಾಷ್ಟ್ರನ ಮೂಲಕ ಅವರ ಸಮರ್ಥನೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರ ಕೇಳ್ಕೊಳ್ತಾನೆ, ನನ್ನ ಮಗನಿಗೆ ಎಲ್ಲರೂ ಬುದ್ಧಿವಾದವನ್ನ ಹೇಳಿದ್ವಿ, ಆದರೆ ಅವನು ಕೇಳಿಸ್ಕೊಳ್ಳುವಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ನೀವಾದರೂ ಅವನಿಗೆ ಬುದ್ಧಿವಾದ ಹೇಳಿ ಅಂತ ಕೃಷ್ಣನಿಗೆ ಹೇಳಿದಾಗ, ಕೃಷ್ಣ ದುರ್ಯೋಧನನಿಗೆ ಹೇಳ್ತಾರೆ, ನೋಡು, ನೀನು ಒಳ್ಳೆ ಬುದ್ಧಿವಂತರ ಕುಲದಲ್ಲಿ ಹುಟ್ಟಿರುವಂಥವನು, ಒಳ್ಳೆ ಕೆಲಸವನ್ನ ಮಾಡಬೇಕು. ಆದರೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ ಮಾಡಬೇಕು ಅಂತ, ಆ ಕೆಲಸವನ್ನ ನೀಚ ಕುಲದಲ್ಲಿರೋರು, ಆಮೇಲೆ ದುಷ್ಟ ಚಿತ್ತ ಇರುವಂಥವ್ರು, ಅಂಥವ್ರು ಮಾಡುವಂಥ ಕೆಲಸವನ್ನ ನೀನು ಮಾಡಕ್ಕೆ ಹೊರಟಿದೀಯಾ. ಇದರಿಂದ ನಿನಗೇನೂ ಒಳ್ಳೆಯದಾಗೋದಿಲ್ಲ. ಆದರೆ ನೀನು ಯಾವಾಗ ಈ ಕೆಲಸವನ್ನ ಬಿಡ್ತೀಯೋ, ಒಳ್ಳೆ ಕೆಲಸವನ್ನ ಮಾಡ್ತೀಯೋ, ಆಗ ನೀನು, ನಿನ್ನ ಫ್ರೆಂಡ್ಸು, ನಿನ್ನ ಸೋದರರು, ಅಥವಾ ಇನ್ನೂ ಯಾರ್ಯಾರು ನಿನ್ನವರು ಅಂತಿದಾರೋ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಮತ್ತೆ ನಿನಗೆ ಅಪಯಶಸ್ಸು ಕೂಡ ಬರೋದಿಲ್ಲ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾನೆ. ಅದಕ್ಕೋಸ್ಕರ ನೀನು ಒಳ್ಳೆಯ ಕೆಲಸವನ್ನ ಮಾಡು ಅಂತ ಹೇಳಿ ಈಗ ಮುಂದುವರೆದು ಹೇಳ್ತಾನೆ, ನೋಡು, ಪಾಂಡವರಿದಾರಲ್ಲ, ಅವರು ಬಹಳ ಬುದ್ಧಿವಂತರು, ಶೂರವೀರರು, ಉತ್ಸಾಹಿಗಳು, ಆಮೇಲೆ ಆತ್ಮಜ್ಞರು, ಆಮೇಲೆ ಬಹುಶ್ರುತರು. ಅಂದ್ರೆ ಏನು, ಬೇರೆಯವರು ಏನಾದರೂ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ತಾರೆ. ಆ ರೀತಿ ಬುದ್ಧಿವಾದವನ್ನ ಹೇಳೋರು ಬೇಕಾದಷ್ಟು ಜನ ಅವ್ರ ಹತ್ರ ಇದ್ದಾರೆ. ಅವರು ಹೇಳಿದ್ದನ್ನೆಲ್ಲ ಅವರು ಕೇಳಿಸ್ಕೊಂಡು ಅದರ ರೀತಿ ನಡ್ಕೊಳ್ತಾರೆ ಅವರು. ಆಮೇಲೆ ತುಂಬ ಶೂರ, ವೀರ, ಬುದ್ಧಿ ಇರುವಂಥವ್ರು. ನೀನು ಅವ್ರ ಜೊತೆ ಸಂಧಿಯನ್ನ ಮಾಡ್ಕೋ, ಇದರಲ್ಲೇ ನಿನಗೆ ಒಳ್ಳೇದಿದೆ, ಹಿತ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಇದೇ ಮಹಾರಾಜ ಧೃತರಾಷ್ಟ್ರ, ಪಿತಾಮಹ, ಭೀಷ್ಮ, ದ್ರೋಣಾಚಾರ್ಯ, ವಿದುರ, ಕೃಪಾಚಾರ್ಯ, ಸೋಮದತ್ತ, ಬಾಹ್ಲಿಕ, ಅಶ್ವತ್ಥಾಮ, ವಿಕರ್ಣ, ಸಂಜಯ, ವಿವಿಂಶತಿ, ಮತ್ತೆ ಇನ್ನೂ ಬೇಕಾದಷ್ಟು ಬಂಧು ಬಾಂಧವರು, ತುಂಬಾ ಜನ ಮಿತ್ರರು, ಇವರೆಲ್ಲರಿಗೂ ಇಷ್ಟ ಆಗಿರುವಂಥದ್ದು ಇದೇನೆ, ಅವ್ರ ಜೊತೆ ಸಂಧಿ ಮಾಡಿಕೊಳ್ಳೋದೇನೆ. ನೀನಿವಾಗ ಒಪ್ಕೊಳ್ತಾ ಇಲ್ಲ ಅನ್ನೋ ಒಂದೇ ಕಾರಣದಕ್ಕೆ ಅವರು ನಿನ್ನ ಜೊತೆ ಇದ್ದಾರೆ. ನೀನು ಹೇಳ್ದಂಗೆ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವರೆಲ್ಲರಿಗೂ ಕೂಡ ನೀವು ಮತ್ತು ಪಾಂಡವರು ಸಂಧಿ ಮಾಡಿಕೊಳ್ಳೋದೇ ಇಷ್ಟ. ಸೋದರರು ಸಂಧಿ ಮಾಡಿಕೊಳ್ಳೋದ್ರಲ್ಲೇ ಇಡೀ ಜಗತ್ತಿನ ಶಾಂತಿ ಕೂಡ ಇದೆ. ಇಲ್ಲ ಅಂತಂದರೆ ಸುಮ್ಮನೆ ಯುದ್ಧ ಆಗಿ ಎಲ್ಲರೂ ಸಾಯಬೇಕು, ಎಲ್ಲ ಕಡೆ ಅಶಾಂತಿ ಆಗ್ಬಿಡತ್ತೆ. ನೀವು ಅಣ್ಣ ತಮ್ಮಂದರು ಸಂಧಿ ಮಾಡ್ಕೊಳ್ಳೋದ್ರಲ್ಲೇ ಇಡೀ ಜಗತ್ತಿಗೆ ಶಾಂತಿ ಅನ್ನೋದು ಸಿಗುತ್ತೆ. ನಿನ್ನಲ್ಲಿ ಲಜ್ಜೆ, ಶಾಸ್ತ್ರ, ಜ್ಞಾನ ಮತ್ತು ಅಕ್ರೂರತೆ, ಅಂದರೆ ಕ್ರೂರತೆಯಿಂದ ನಡ್ಕೊಳ್ದೇ ಇರುವಂಥದ್ದು, ಇದೆಲ್ಲ ಗುಣಗಳು ಕೂಡ ಇದೆ. ಅದಕ್ಕೋಸ್ಕರನೇ ನೀನು ನಿನ್ನ ತಂದೆ ತಾಯಿಯ ಆಜ್ಞೆಯಲ್ಲೇ ಇರಬೇಕು. ಅಂದರೆ ಅವ್ರು ಹೇಳಿದಾಗ ನೀನು ಕೇಳಬೇಕು. ಯಾಕಂದರೆ ನಿನ್ನಲ್ಲೂ ಕೂಡ ಈ ಎಲ್ಲ ಗುಣಗಳು ಇರೋದ್ರಿಂದ ತಂದೆ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾನೋ ಅದು ಎಲ್ಲ ರೀತಿಯಲ್ಲೂ ಕೂಡ ಹಿತಕಾರಿಯಾಗಿರುವಂಥದ್ದು ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಯಾಕೆ ಅಂತಂದರೆ ತಂದೆ ಯಾವತ್ತೂ ತನ್ನ ಮಗನಿಗೆ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಅವನು ಒಳ್ಳೆಯದಾಗಲಿ ಅಂತಲೇ ಅವನಿಗೆ ಒಳ್ಳೊಳ್ಳೆ ಒಂದು ಶಿಕ್ಷಣವನ್ನು ಕೊಡಿಸ್ತಾನೆ. ಯಾಕೆ ಅಂತಂದರೆ ಅವನು ಮುಂದೆ ಚೆನ್ನಾಗಿರಲಿ ಅಂತಂದ್ಬಿಟ್ಟು. ಯಾವಾಗ ಮನುಷ್ಯ ಒಂದು ದೊಡ್ಡ ವಿಪತ್ತಲ್ಲಿ ಸಿಕ್ಕಾಕೊಂಡಿರ್ತಾನೋ ಆಗ ಅವನಿಗೆ ತನ್ನ ತಂದೆ ಹೇಳಿಕೊಟ್ಟಿರ್ತಾನಲ್ಲ ಬುದ್ಧಿವಾದ, ಅದು ನೆನಪಿಗೆ ಬರುತ್ತೆ. ಅಲ್ಲಿವರೆಗೂ ಅವನು ಏನೋ ಹೇಳಿದ್ರು ಅಂತ ಆ ರೀತಿ ಅಂದ್ಕೊಂಡಿರ್ತಾನೆ. ಆದರೆ ಅವನ ಜೀವನದಲ್ಲಿ ಏನಾದರೂ ಒಂದು ಘಟನೆ ನಡೆಯುತ್ತೆ, ಆವಾಗ ಅವನು ಯಾವುದಾದ್ರೂ ಒಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಾನಲ್ಲ, ಆಗ ತಂದೆ ಹೇಳಿದಂಥ ಮಾತು ಅವನಿಗೆ ನೆನಪಾಗುತ್ತೆ. ಅಲ್ಲಿವರೆಗೂ ಅವನಿಗೆ ಗೊತ್ತಾಗೋದಿಲ್ಲ. ಸೊ ತಂದೆ ಯಾವಾಗಲೂ ಹೇಳ್ಕೊಡೋದು ಒಳ್ಳೆಯದಕ್ಕೆ ಅಂತ ನೀನು ತಿಳ್ಕೊ. ನಿಮ್ಮ ತಂದೆಗಂತೂ ಪಾಂಡವರ ಜೊತೆ ಸಂಧಿ ಮಾಡಿಕೊಳ್ಳೋದೇ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಿನಗೆ ಮತ್ತು ನಿನ್ನ ಮಂತ್ರಿಗಳಿಗೂ ಕೂಡ ಈ ಒಂದು ಪ್ರಸ್ತಾವನೆ ಇದೆಯಲ್ಲ, ಇದು ಅವ್ರಿಗೂ ಕೂಡ ಸರಿ ಅಂತ ಅನ್ನಿಸ್ಬೇಕು. ಯಾಕಂದರೆ ನಿಮ್ಮ ತಂದೆ ನಿನ್ನ ಬಗ್ಗೆನೇ ಯೋಚನೆ ಮಾಡೋದಲ್ವಾ. ಅವ್ರಿಗೆ ಸರಿ ಅನಿಸಿದೆ ಅಂದಮೇಲೆ ನಿನಗೂ ಅದು ಸರಿ ಅನ್ನಿಸ್ಬೇಕು. ನಿನಗೆ ಸರಿ ಅನಿಸಿದ್ಮೇಲೆ ನಿನ್ನ ಮಂತ್ರಿಗಳು, ನಿನ್ನ ಜೊತೆ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರಿಗೂ ಕೂಡ ಸರಿ ಅನ್ನಿಸ್ಬೇಕು. ಯಾವ ಮನುಷ್ಯ ಮೋಹಕ್ಕೆ ವಶನಾಗಿ ಹಿತದ ಮಾತುಗಳನ್ನು ಒಪ್ಕೊಳ್ಳೋದಿಲ್ವೋ, ಈಗ ನೋಡಿ, ಯಾರಾದರೂ ಒಬ್ಬರು ನಮಗೆ ಒಳ್ಳೆಯದಾಗಲಿ ಅಂತ ಏನಾದರೂ ಮಾತುಗಳು ಹೇಳ್ತಾ ಇದ್ರೆ
ಅದು ನಮಗೆ ಕಿವಿಗೆ ಬೀಳೋದಿಲ್ಲ. ಯಾಕೆ ನಾವು ಮೋಹಕ್ಕೆ ವಶರಾಗಿದ್ದಾಗ. ಮೋಹ ಇಲ್ಲ ಅಂತಂದಾಗ ಅವ್ರು ಹೇಳೋದು ನಮಗೆ ಸರಿಯಾಗಿ ಕೇಳಿಸುತ್ತೆ. ಹೌದು, ಅವ್ರು ಹೇಳ್ತಾ ಇರೋದು ನನ್ನ ಒಳ್ಳೆಯದಕ್ಕೆ ಅನ್ನೋದು ನಮ್ಗೆ ಅನ್ಸುತ್ತೆ. ಆದರೆ ಯಾವಾಗ ನನ್ನಲ್ಲಿ ಮೋಹ ಇರುತ್ತೋ ಅದೇ ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಇವ್ರು ಹೇಳೋ ಮಾತುಗಳೆಲ್ಲ ನಮಗೆ ಈ ಕಿವಿಯಿಂದ ಹೋಗಿ ಆ ಕಿವಿಯಿಂದ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೋಹಕ್ಕೆ ವಶನಾದಾಗ ಹಿತದ ಮಾತುಗಳು ಕೂಡ ಕೇಳಿಸೋದು ಇಲ್ಲ. ಕೇಳಿಸಿದ್ರು ನಾವು ಒಪ್ಕೊಳ್ಳೋದಿಲ್ಲ. ಅದೀರ್ಘ ಸೂತ್ರಿ ಯಾವುದೇ ಕೆಲಸಗಳು ಕೂಡ ಪೂರ್ಣವಾಗೋದಿಲ್ಲ. ಮತ್ತೆ ಬರೀ ಪಶ್ಚಾತ್ತಾಪನೇ ಅವನ ಪಾಲಿಗಿರುತ್ತೆ. ಅಂದ್ರೆ ಈಗೇನೋ ಮೋಹಕ್ಕೆ ಒಳಗಾಗಿರೋದ್ರಿಂದ ಏನೇನೋ ಮಾಡಬೇಕು ಅಂತ ಏನೇನೋ ಮಾಡಕ್ಕೆ ಹೋಗ್ತಾನೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ. ಆದರೆ ಯಾರು ಹಿತದ ಮಾತನ್ನ ಕೇಳಿಸ್ಕೊಂಡು ತಮ್ಮ ಅಭಿಪ್ರಾಯವನ್ನ ಬಿಟ್ಟು ಮೊದಲು ಯಾರೋ ಒಬ್ರು ಹೇಳಿರುವಂಥ ಹಿತದ ಮಾತಿರುತ್ತಲ್ಲ ಅದರ ಆಚರಣೆಯನ್ನ ಮಾಡ್ತಾನೋ ಅವನು ನಿಜವಾಗ್ಲೂ ಜಗತ್ತಲ್ಲಿ ಸುಖ ಮತ್ತೆ ಸಮೃದ್ಧಿಯನ್ನ ಪಡ್ಕೊಳ್ತಾನೆ. ಯಾವ ಮನುಷ್ಯ ತನ್ನ ಮುಖ್ಯ ಸಲಹೆಗಾರರನ್ನ ಬಿಟ್ಟು ನೀಚ ಪ್ರಕೃತಿ ಇರುತ್ತಲ್ಲ ಅಂಥ ಮನುಷ್ಯರ ಸಂಗವನ್ನ ಮಾಡ್ತಾನೋ ಅವನು ಬಹಳ ದೊಡ್ಡ ವಿಪತ್ತಿನಲ್ಲಿ ಸಿಕ್ಕಾಕೊಳ್ತಾನೆ. ಮತ್ತು ಅವನಿಗೆ ಅದರಿಂದ ಆಮೇಲೆ ಹೊರಗಡೆ ಬರೋದಕ್ಕೆ ಅವನಿಗೆ ದಾರಿ ಸಿಗೋದಿಲ್ಲ. ಏನೇನೋ ಮಾಡಕ್ ಹೋಗ್ತಾನೆ. ಕೆಟ್ಟವರ ಸಹವಾಸ ಮಾಡಿದಾಗ ಏನಾಗತ್ತೆ, ಅವ್ರು ಹೇಳ್ದಂಗೆಲ್ಲ ಕೇಳ್ತಾ 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 ನಾವು ಆ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ, ಅದರಿಂದ ಹೊರಗಡೆನೇ ಬರೋಕ್ಕಾಗೋದಿಲ್ಲ ನಮಗೆ. ಅಂದರೆ ಮೋಹ ಅನ್ನೋದು ನಮ್ಮನ್ನ ಎಷ್ಟರ ಮಟ್ಟಿಗೆ ಸಿಕ್ಕಾಕಿಸ್ಬಿಡುತ್ತೆ ಅಂತಂದರೆ ಅದರಿಂದ ಹೊರಗಡೆ ಬರೋದಕ್ಕೆ ದಾರಿನೇ ಕಾಣಿಸೋದಿಲ್ಲ ನಮ್ಗೆ. ಹಂಗಾಗ್ಬಿಡತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಬುದ್ಧಿವಾದ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲ ದುರ್ಯೋಧನನಿಗಲ್ಲ, ನಾವು ದುರ್ಯೋಧನನ ಹಾಗೆ ಇರುವಂಥವ್ರು. ನಮ್ಮಲ್ಲಿ ಮೋಹ, ಆಸೆ, ನಂದು, ನಾನು, ನನ್ನ ಹತ್ರನೇ ಇರಬೇಕು, ನನಗೇ ಇರಬೇಕು ಅನ್ನೋ ಗುಣಗಳೆಲ್ಲ ಇದೆ ಅಲ್ವಾ ನಮ್ಮ ಹತ್ರ. ಅದಕ್ಕೆ ನಾವು ದುರ್ಯೋಧನರೇ. ಇಲ್ಲಿ ಕೃಷ್ಣ ಸ್ವಯಂ ನಮಗೆ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಮೋಹ ಅನ್ನೋದನ್ನ ಬಿಟ್ಟು ಯಾರಾದರೂ ಒಂದು 2 ಒಳ್ಳೆ ಮಾತುಗಳನ್ನ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅದನ್ನ ಪಾಲನೆ ಮಾಡಬೇಕು. ಆಗ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನ ನಾವು ಇದರಿಂದ ತಿಳ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.